ಮುಂದಕ್ಕೆ ಬೆಂಗಳೂರಿನಲ್ಲಿ ಸಾಗುತ್ತೆ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಈಗಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಜರುಗಿಸಿ ಮತ್ತೆ ಮರು ತನಿಖೆಗೆ ಆಗ್ರಹಿಸಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಏನು ಸೌಜನ್ಯ ಕೊಲೆ ಹಾಗೂ ಈ ತನಿಖೆನ ದಿಕ್ಕನ್ನ ತಪ್ಪಿಸಿ 13 ವರ್ಷಗಳಾಗಿದೆ. ಸತತವಾಗಿ ಹೋರಾಟ ಮಾಡ್ತಾ ಬಂದರೂ ಕೂಡ ಯಾವುದೇ ತರ ನ್ಯಾಯನೂ ಸಿಗದೆ ದೌರ್ಜನ್ಯ ಎಸಗುತ್ತಿರುವಂತಹ ಈ ಸರ್ಕಾರಗಳು, ಪೊಲೀಸ್ ಇಲಾಖೆಗಳ ಒಂದು ದೌರ್ಜನ್ಯ, ಇಲ್ಲಿ ನ್ಯಾಯ ಸಿಗದೆ ಸೌಜನ್ಯಳ ಆತ್ಮ ಅಳ್ತಾ ಇದೆ. ಯಾಕೆ ಅಂತಂದ್ರೆ ಅಷ್ಟು ಕ್ರೌರ್ಯವಾಗಿ ಆ ಹೆಣ್ಣು ಮಗಳನ್ನ ಅಮಾಯಕವಾಗಿ ಕೊಲೆ ಮಾಡಿದಂತಹ ಪಾತಕಿಗಳಿಗೆ ಶಿಕ್ಷೆ ಆಗಬೇಕು. ಯಾವಾಗುತ್ತೆ ಶಿಕ್ಷೆ? ಹೆಣ್ಣು ಮಕ್ಕಳು ಎಷ್ಟು ದಿನ ದೌರ್ಜನ್ಯನ ಒಂದು ಅಸಕ್ಷತ ಒಂದು ಭಾವನೆನ ಅವರು ನೋಡ್ಕೊಂಡಿದ್ದಾರೆ. ಎಷ್ಟು ಜನ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿದೆ? ಮಂತ್ರಿಗಳೇ, ಪೊಲೀಸ್ ಅಧಿಕಾರಿಗಳೇ, ಎಷ್ಟು ಜನ ಹೆಣ್ಮಕ್ಳಿಗೆ ನೀವು ನ್ಯಾಯ ಕೊಡಿಸಿದ್ದೀರಾ? ಸೌಜನ್ಯಳಿಗೆ ನ್ಯಾಯ ಕೊಡಿಸಿ. ಯಾಕೆ ಸಿಗ್ತಾ ಇಲ್ಲ ನ್ಯಾಯ ಹೆಣ್ಮಕ್ಳಿಗೆ? ಯಾಕೆಷ್ಟು ದೌರ್ಜನ್ಯ? ಯಾಕೆಷ್ಟು ದಬ್ಬಾಳಿಕೆ? ಯಾಕೆ ಹೆಣ್ಮಕ್ಳು ನ್ಯಾಯ ಸಿಗುವಂತ ಹೆಣ್ಮಕ್ಳಿಗೆ ಯಾಕಿಂತ ಅವ್ಯವಸ್ಥೆ ಆಧಾರವಾಗಿದೆ ನಮ್ಮ ಪೊಲೀಸ್ ಇಲಾಖೆ? ಇವತ್ತು ನಮ್ಮ ಕನ್ನಡ ನಾಡಿಗೆ ಹಾಗೂ ಈ ಸೌಜನ್ಯ ಸಾವಿಗೆ ಕಾರಣೊಬ್ಬರು ಕೂಡ ನಾಚಿಕೆ ಪಡುವಂತ ಹೇಳಿತರದ ಕೆಲಸವನ್ನು ಆಗೋಗಿದೆ. ನಿಮ್ಮ ಮುಖಗಳಿಗೆ ನಾಚಿಕೆ ಆಗ್ಬೇಕು. ಒಂದು ಹೆಣ್ಣು ಮಗಳಿಗೆ ಆಗಿರ್ತಕ್ಕಂತ ಒಂದು ಅನ್ಯಾಯವನ್ನ ಸರಿಪಡಿಸಿ ನ್ಯಾಯ ಒದಗಿಸಿಕೊಡುವಂತ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇಲ್ಲ ಅಂತ ಆದ್ರೆ ಕರ್ನಾಟಕ ನಾಡಿನಲ್ಲಿದ್ದು ನೀವು ವ್ಯರ್ಥ. ನೋಡಿ, ಪ್ರತಿ ಸರ್ತಿಯೂ ಕೂಡ ತಡೆಯಾಜ್ಞೆ ತಡೆಯಾಜ್ಞೆ ತಡೆಯಾಜ್ಞೆ. ಯಾಕೆ ನಾವು ಈ ಧ್ವನಿಯನ್ನ ಎತ್ತಾ ಇದೀವಿ ಅಂದ್ರೆ ಇವತ್ತು ಸೌಜನ್ಯಗಳಿಗಾಗಿದೆ, ನಾಳೆ ಇನ್ನೊಬ್ಬಳಿಗಾಗ್ಬೋದು, ಅಥವಾ ನಾಳೆ ನಮ್ಮ ಒಕ್ಕೂಟದ ಯಾವುದೋ ಒಂದು ಹೆಣ್ಮಗಳಿಗಾದಾಗ ನಾವೀಗ ಕೈ ಕೊಟ್ಕೊಂಡು ಕೂತ್ಕೊಳ್ಬೇಕಾ? ನಾವು ಪ್ರಶ್ನೆ ಮಾಡಬಾರ್ದಾಗಾದ್ರೆ ದಯವಿಟ್ಟು ಗೃಹ ಇಲಾಖೆ ಮತ್ತು ಆರಕ್ಷಕ ಇಲಾಖೆ, ನಾವು ಯಾರು ಕೂಡ ಆರಕ್ಷಕರ ವಿರೋಧಿಗಳಲ್ಲ, ಎಲ್ಲ ಬಾಂಧವ್ಯದಲ್ಲಿ ಇದ್ದೀವಿ. ಆದರೆ ಎಲ್ಲೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅಂತವನ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಧ್ವನಿ ಎತ್ತುತ್ತೀವಿ. ಆದಷ್ಟು ಬೇಗ ಗೃಹ ಇಲಾಖೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಲ್ಲ ರೀತಿ ಭಾಗ್ಯವನ್ನ ಕೊಡ್ತೀರಾ. ಮಹಿಳೆಯರಿಗೆ ಆ ಭಾಗ್ಯ ಈ ಭಾಗ್ಯವನ್ನು ಕೊಟ್ಟಿದ್ದೀರಾ, ಆದ್ರೆ ಈ ಸೌಜನ್ಯಗಳಿಗೆ ಸಾವಿನ ಭಾಗ್ಯ ಯಾಕೆ ಕೊಟ್ರಿ ನೀವು? ಅದನ್ನ ಪರಿಹಾರ ಮಾಡ್ಬೇಕಲ್ವಾ ನೀವು? ಅಂದ್ರೆ ನೀವು ಹೆಣ್ಣು ಮಕ್ಕಳಿಗೆ ಸಾವಿನ ಭಾಗ್ಯವನ್ನು ಕೊಡ್ತಾ ಹೋಗ್ತೀರಾ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಇದನ್ನೆಲ್ಲ ನೀವು ಸರಿಯಾದಂತಹ ರೀತಿಯಲ್ಲಿ ಪರಿಶೀಲನೆ ಮಾಡಿ, ಅದು ಯಾವುದೇ ರೀತಿ ಬಲವಾದ ಕೈ ಇದ್ರೂ ಕೂಡ ಯಾವುದೇ ಆಮಿಷಕ್ಕೆ ನೀವು ಒಳಗಾಗದೆ ನೀವು ಪ್ರಾಮಾಣಿಕವಾಗಿ, ನಿಮ್ಮ ಹೆತ್ತ ತಾಯಿಯೂ ಕೂಡ ಒಂದು ಹೆಣ್ಣು ಅಂತ ತಿಳಿದು ಆ ಹೆಣ್ಣು ಮಗಳಿಗೆ ಆದಷ್ಟು ಬೇಗ ನ್ಯಾಯ ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ.